So now you get that time. Usually ಟೇಕಿಂಗ್ ಕೇರ್ ಆಫ್ ಯುವರ್ ಸೆಲ್ಫ್ ಕೇರ್ಗೆ ಹಳೆ ಉದಾಹರಣೆಗಳು ಯಾವುದೋ ಸ್ಪಾಗ್ ಹೋಗೋದಿರ್ಬೋದು ಒಂದಷ್ಟಿತ್ತು. ಬಟ್ ಟುಡೇ ಸ್ಲೋಲಿ ಜನ್ರೇಷನ್ ಮೂವ್ ಆಗ್ತಾ ಇದೆ ಟುವರ್ಡ್ಸ್ ವೆಲ್ನೆಸ್. ಮೆಂಟಲಿ ನಾವು ಎಷ್ಟು ಫಿಟ್ ಆಗಿದ್ದೀವಿ ಅದನ್ನು ಆ್ಯಂಡ್ ಆ ಸೋಲ್ ಮೈಂಡ್ ಆ್ಯಂಡ್ ದ ಸೋಲ್ ಕನೆಕ್ಷನ್ನ ಮೂಲಕ ಹವಾವಿ ಎನ್ಶೋರಿಂಗ್ ದಟ್ ವಿ ಆರ್ ಲುಕಿಂಗ್ ಅಟ್ ಲೈಫ್ ಇನ್ ದ ರೈಟ್ ಸ್ಪಿರಿಟ್ ಅನ್ನೋದಕ್ಕೆ ಆ ಆ್ಯಂಗಲಲ್ಲಿ ನಾನು ಕೇಳಿದ್ದು. ಬಿಕಾಸ್ ಅಟ್ 40 ಟುಡೇ ಐ ರಿಯಲೈಸ್ಡ್ 5 years ಅಗೋ ಅಥವಾ 30 to 40 ಒಂಥರ ರೇಸ್ ಕುದುರೆ ಥರ ನಾನು ನನ್ನ ಲೈಫನ್ನು ಓಡಿಸ್ಕೊಂಬಂದಿದ್ದೀನಿ. ಆ್ಯಂಡ್ ಬೀಯಿಂಗ್ ಅನ್ RJ ಅಥವಾ ಆ ಒಂದು ಇಷ್ಟರಲ್ಲೇ. ಬಟ್ ಇಮ್ಯಾಜಿನ್ ನೀವು ಬೀಯಿಂಗ್ ಅನ್ ಆ್ಯಕ್ಟ್ರೆಸ್ ಹ್ಯಾಂಡ್ಲಿಂಗ್ ಎವ್ರಿಥಿಂಗ್ ಇನ್ ಅ ಲಾರ್ಜರ್ ಸ್ಕೇಲ್, ಇನ್ನೆಂಗೆ ಇರಬೇಡ ಅನ್ನೋದು. ಸೊ ಇವೆಲ್ಲ ನೋಡ್ಕೊಂಬಂದಿರೋ ನಿಮಗೆ ಅಟ್ 50, ದಟ್ಸ್ ವೈ ಐ ವಾಸ್ ವಾಂಟಿಂಗ್ ಟು ನೋ ಸದ್ಯದ ನಿಮ್ಮ ವೆಲ್ನೆಸ್ ಸೆಲ್ಫ್ ಕೇರ್ಗೆ ಏನಾದ್ರು ಮಾಡ್ತಾ ಇದ್ದೀರಾ? ಹೌ ಯು ಲುಕಿಂಗ್ ಅಟ್ ಅಥವಾ ಅವಶ್ಯಕತೆ ಇಲ್ವಾ? ವೆಲ್ನೆಸ್ ಅಂತಂದರೆ ನನ್ನ ಪ್ರಕಾರ ನಾನು ಮುಂಚೆನೂ ಅಷ್ಟೊಂದು ಅದೆಲ್ಲ ಮಾಡ್ತಾ ಇರಲಿಲ್ಲ. ಏನು ನಾನು ರೆಗ್ಯುಲರಾಗಿ ಸ್ಪಾಗ್ ಹೋದೆ, ಏನಂತಾರೆ ಅಥವಾ ಪಾರ್ಲರ್ಗೆ ಹೋದೆ, ಆ ಥರದ್ದೆಲ್ಲ ನಾನು ಮುಂಚೆನೂ ಜಾಸ್ತಿ ಮಾಡ್ತಾ ಇರಲಿಲ್ಲ. ಸೊ ಬೇಸಿಕ್ ಕೇರ್ ಏನಿತ್ತು ಅಷ್ಟು ಮಾಡ್ತಾಯಿದ್ದೆ, ಈಗಲೂ ಅದೇನೆ. ಬಟ್ ಆ ವೆಲ್ನೆಸ್ ಇವಾಗ ಹೌ ಇಟ್ ಹ್ಯಾಸ್ ಟ್ರಾನ್ಸ್ಲೇಟೆಡ್ ಅಂದರೆ ಸ್ಪೆಂಡಿಂಗ್ ಕ್ವಾಲಿಟಿ ಟೈಮ್ ವಿತ್ ದ ಪೀಪಲ್ ಐ ಲೈಕ್, ವಿತ್ ಪೀಪಲ್ ಹೂಮ್ ಐ ಕ್ಯಾನ್ ಜೆಲ್. ಅಂದರೆ ನನ್ನ ವೇವ್ ಲೆಂತ್ ಅಂದರೆ ಸಿಮಿಲರ್ ಏಜ್ ಗ್ರೂಪ್ ಇರ್ಬೋದು, ನನ್ನ ಫ್ರೆಂಡ್ಸ್ ಇರ್ಬೋದು, ಕಸಿನ್ಸ್, ಥಾಟ್ ಪ್ರಾಸೆಸ್, ನನ್ನ ಕಸಿನ್ಸ್ ಇರ್ಬೋದು, ಆ ಥರ. ಸೊ ಆ್ಯಂಡ್ ಆಲ್ಸೋ ಈಗಿನ ಹೆಂಗಿದೆ, ಈಗ ನಮ್ಮ ಲೈಫ್ ಸ್ಟೈಲ್ ಹೆಂಗಿದೆ ಅಂದರೆ ಆಲ್ಮೋಸ್ಟ್ ಮೋಸ್ಟ್ ಆಫ್ ಅಸ್ ನಮಗೆಲ್ಲ ಸಿಂಗಲ್ ಚೈಲ್ಡ್ ಫ್ಯಾಮಿಲಿ, ಅಂದರೆ ಒಂದೊಂದೇ ಮಕ್ಕಳಿದೆ, ಇನ್ನು ಕೆಲವ್ರಿಗೆ ಮಕ್ಕಳಿಲ್ಲ. ಸೊ ಅದೆಲ್ಲ ನೋಡ್ತಾ ಇದ್ದಾಗ ಅನ್ನಿಸ್ತು ಎಲ್ಲೋ ಒಂದು ಕಡೆ ನಾವು ಆ ಬಾಂಡಿಂಗ್ ಇತ್ತು ಅಂತಂದರೆ ಬೇಕಾದ ಟೈಮಲ್ಲಿ ವಿ ಆರ್ ಆಲ್ವೇಸ್ ದೇರ್ ಫಾರ್ ಒನ್ ಅನದರ್, ಈಚ್ ಅದರ್, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಬೋದು ಥ್ರೂ ಗುಡ್ ಟೈಮ್ಸ್ ಆ್ಯಂಡ್ ಬ್ಯಾಡ್ ಟೈಮ್ಸ್. ಸೊ ಸ್ಪೆಂಡಿಂಗ್ ಕ್ವಾಲಿಟಿ ಟೈಮ್, ಆ ಒಂದು ರ್ಯಾಪೋ ಬಿಲ್ಡ್ ಮಾಡ್ಕೋಬೇಕು, ಆ ಒಂದು ರಿಲೇಷನ್ಶಿಪ್ ಬಿಲ್ಡ್ ಮಾಡ್ಕೋಬೇಕು. ಯಾಕೆಂದರೆ ಮುಂದೆ ಹೋಗ್ತಾ ಹೋಗ್ತಾ ಮಕ್ಳು ಇಲ್ಲಿರ್ತಾರೋ, ಅಬ್ರಾಡ್ಗೆ ಹೋಗ್ತಾರೋ, ಯಾವ ಕೆಲಸದಲ್ಲಿರ್ತಾರೋ, ಅವ್ರಿಗೆ ಎಷ್ಟೊಂದು ಸ್ಟ್ರೆಸ್ ಇರುತ್ತೆ. ಈಗಿನ ಒಂದು ವರ್ಕ್ ಪ್ರೆಷರ್ ಅದೆಲ್ಲ ಈ ಕಾಂಪಿಟೇಟಿವ್ ಲೈಫಲ್ಲಿ ಅವ್ರುಗಳಿಗೆ ತುಂಬಾ ಪ್ರೆಷರ್ ಇದೆ. ಸೊ ಅವ್ರನ್ನ ನಾವು ಅಯ್ಯೋ ನಂಗೆ ಹಿಂಗಾಗೋಗಿದೆ ಬರ್ತೀಯಾ ಅಂತ ಫೋನ್ ಮಾಡೋದು, ಅಥವಾ ನನಗೆ ಹಿಂಗಾಗಿದೆ ನೋಡ್ತೀಯಾ ಅಂತ ಅನ್ನೋದ್ರ ಬದಲು ಇಫ್ ವಿ ಹ್ಯಾವ್ ಅವರ್ ಓನ್ ಗ್ರೂಪ್ ಆ್ಯಂಡ್ ಏನಂತಾರೆ ಒಬ್ರಿಗೊಬ್ರು ಒಂದು ಎನ್ಕರೇಜ್ ಮಾಡಿಕೊಂಡು ಟ್ರಾವೆಲ್ ಮಾಡೋದಾಗಿರ್ಬೋದು, ಅಥವಾ ಜಸ್ಟ್ ಸ್ಪೆಂಡಿಂಗ್ ಟೈಮ್, ಅಥವಾ ಇಂಟ್ರೆಸ್ಟ್ ಶೇರ್ ಮಾಡ್ಕೊಳ್ಳೋದಿರ್ಬೋದು, ಇಂಥದ್ದೆಲ್ಲ ಬೇಕಾದಷ್ಟಿದೆ. ಸೊ ನೌ ಐ ಫೀಲ್ that is more important to me. So I spend a lot of time with my friends. ಏನೋ ಕಂಪಲ್ಸರಿಯಾಗಿ ಮೀಟ್ ಮಾಡ್ತೀವಿ. ಅದರಲ್ಲಿ ಸ್ವಲ್ಪ ಕೈ ಕೊಡೋಳು ನಾನೇ ಜಾಸ್ತಿ. ಆಯಿತು ಮೀಟ್ ಮಾಡೋಣ ಅಂತೀನಿ, ಆಮೇಲೆ ಬಡಿ ನಾಳೆ ಆಗಲ್ಲ ನನಗೆ ಶೂಟಿಂಗ್ ಇದೆ ಆ ಥರ ಆಗುತ್ತೆ. ಬಟ್ ಐ ಫೀಲ್ ದಟ್ ಈಸ್ ಮೈ ವೇ ಆಫ್ ವೆಲ್ನೆಸ್. ಮಾಮೂಲಿ ಯೋಗ ಮಾಡೋದು, ಮನೆ ಕೆಲಸ ಮಾಡೋದು, ಅಡುಗೆ ಮಾಡೋದು ಅದೆಲ್ಲ ನಡೀತಾ ಇರುತ್ತೆ. ಅದು ಲೈಫ್ ಸ್ಟೈಲ್, ಪಾರ್ಟ್ ಆಫ್ ಲೈಫ್, ಅದು ವೇ ಆಫ್ ಲೈಫ್. ಸೊ ಅದೇನು ಚೇಂಜ್ ಆಗಿಲ್ಲ. ಬಟ್ ದೀಸ್ ಥಿಂಗ್ಸ್ ಹ್ಯಾವ್ ಇನ್ಕಾರ್ಪೊರೇಟೆಡ್ ನೌ. ಲೈಕ್ ಆಮೇಲೆ ಮುಂಚೆ ಕೆಲವು ಥಾಟ್ಸ್, ಕೆಲವು ಐಡಿಯಾಸ್ ಎಲ್ಲ ಅಯ್ಯೋ ಇದೆಲ್ಲ ನಾನು ಮಾಡಲ್ಲಪ್ಪ, ನನಗೆ ಬೇಡ ಇದು ಅಂತೆಲ್ಲ ಇತ್ತು. ಅಂದರೆ ಅದಿರಲಿ, ಅದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಅಲ್ಲ, ವೆನ್ ಐ ಸೀರಿಯಸ್ಲಿ ಸ್ಟಾರ್ಟ್ ಡೂಯಿಂಗ್ ಇಟ್, ಇವಾಗ ನಾನು ಫಸ್ಟು ಮಾಡೋದೇ ಇಲ್ಲ, ನನಗೆ ಯಾಕೆ ಬೇಕು, ನಾನು ಹಿಂಗೆ ಆರಾಮಾಗಿದ್ದೀನಿ ಅಂತ ಅಂದಿದ್ದೆಲ್ಲ ಈಗ ಒಂಚೂರು ಆ ಥಾಟ್ ಪ್ರಾಸೆಸ್ ಚೇಂಜ್ ಆಗ್ತಾ ಇದೆ. ಅದು ಚೇಂಜ್ ಆಗೋ ಪ್ರಾಸೆಸ್ಸಲ್ಲಿದೆ. ಬಟ್ ಅದನ್ನು ಕಾರ್ಯತಃ ತರಬೇಕಲ್ವ, ಅವಾಗ ತಂದಾಗ ಗೊತ್ತಾಗತ್ತೆ, ಅವಾಗ ನಾನೇ ಹೇಳ್ತೀನಿ.